Good morning, students. Dear children, in your previous class, we have learned related to angles. First one, complementary angles. Complementary angles means that when the sum of the measures of two angles is 90 degree, the angles are called complementary angles. Next, second one, supplementary angles. When the sum of the measure of the angles is 180 degree, the angles are called supplementary angles. Next one, adjacent angles. Adjacent angles means the pair of angles which have one common vertex and one common arm or side which separates the angles are called adjacent angles. Next one, linear pair. The pair of supplementary angles form a linear pair when they are placed adjacent to each other. Next one, vertically opposite angles. The angles opposite to each other at the point of intersection of two lines are called vertically opposite angles. Now let's solve the exercise problems. Exercise 5.1. I will read first one problem. Listen carefully. Find the complement of each of the following angles. ಕೊಟ್ಟಿರುವಂತಹ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ ಅಂತ ಇದೆ. ಫಸ್ಟ್ ಒನ್ ಆ್ಯಂಗಲ್ 20 ಡಿಗ್ರಿ. ಫಸ್ಟ್ ಒನ್ ಈಸ್ ಆ್ಯಂಗಲ್ 20 ಡಿಗ್ರಿ. 20 ಡಿಗ್ರಿ ಆ್ಯಂಗಲ್ಗೆ ಪೂರಕ ಕೋನವನ್ನು ಕಂಡುಹಿಡಿಬೇಕು ಅಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್, ವಿ ನೋ ದಟ್ ಎಸ್ಟರ್ಡೇ ವಿ ಹ್ಯಾವ್ ಟು ಲರ್ನ್ what do you mean by complementary angles. Complementary angles means the two angles are said to be complementary if the sum of their measure is 90 degree. ಯಾವುದೇ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದಾಗ ಅವನ್ನ ನಾವು ಪೂರಕ ಕೋನ ಅಂತ ಕರಿತೀವಿ. ಸೊ ಇಲ್ಲಿ ಆಲ್ರೆಡಿ ಒಂದು ಆ್ಯಂಗಲ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅನದರ್ ಆ್ಯಂಗಲ್ನ ನಾವು ಫೈಂಡ್ ಔಟ್ ಮಾಡಬೇಕು. ದ ಗಿವನ್ ಆ್ಯಂಗಲ್ ಈಸ್ 20 ಡಿಗ್ರಿ. ಫಸ್ಟ್ ಗಿವನ್ನ ಬರಿತಾ ಇದ್ದೀನಿ. ಸೊ ಅಲ್ಲೇನಿದೆ, ದ ಗಿವನ್ ಆ್ಯಂಗಲ್ ಈಸ್ 20 ಡಿಗ್ರಿ. ಲೆಟ್ ದ measure of its complement be x. unknown angle, ಕಾಂಪ್ಲಿಮೆಂಟರಿ ಆ್ಯಂಗಲ್ನ x ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ unknown angle equal to x ಡಿಗ್ರಿ. ದೆನ್ ಫೈಂಡ್ ದ x ವ್ಯಾಲ್ಯೂ. ದೆನ್ x ಪ್ಲಸ್ 20 ಡಿಗ್ರಿ. x ಮೀನ್ಸ್ ಗೊತ್ತಿಲ್ಲ, ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x ಪ್ಲಸ್ 20 ಡಿಗ್ರಿ ಟೋಟಲ್ ಸಮ್ ಆಫ್ ಕಾಂಪ್ಲಿಮೆಂಟರಿ ಈಕ್ವಲ್ ಟು 90 ಡಿಗ್ರಿ. ಸೊ ಎಕ್ಸ್ ಆಸ್ ಇಟ್ ಈಸ್ ಆಗೇ ಇದೆ. 20 ಡಿಗ್ರಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಎಲ್ ಎಚ್ ಎಸ್ ಸೈಡ್. ಸೊ ಅಲ್ಲಿ 90 ಡಿಗ್ರಿ ಮೈನಸ್ 20 ಡಿಗ್ರಿ ಪ್ಲಸ್ 20 ಇರೋದು ಟ್ರಾನ್ಸ್ಫರ್ ಆದಾಗ, ಸೊ ಅಲ್ಲಿ ಆರ್ ಎಚ್ ಎಸ್ ಸೈಡ್ ಇದ್ದಾಗ ಮತ್ತೆ ಅದರ ಸೈನ್ ಚೇಂಜ್ ಆಗುತ್ತೆ, ಮೈನಸ್ 20 ಡಿಗ್ರಿ. ದೆನ್ ಸಬ್ಟ್ರಾಕ್ಟ್ ದೀಸ್ ಟೂ ನಂಬರ್ಸ್, 90 ಡಿಗ್ರಿ ಮೈನಸ್ 20 ಡಿಗ್ರಿ, we get 70 degree. x equal to 70 degree. x means that another complementary angle. Hence, the complement of the given angle measures 70 degree. So 20 degree na complementary angle 70 degree there. It means 20 degree plus 70 degree. These two angles, add these two angles, we get 90 degree. ಯಾವುದೇ ಎರಡು ಕೋನಗಳನ್ನು ಆ್ಯಡ್ ಮಾಡಿದಾಗ ಬರುವಂತಹ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಆ್ಯಂಗಲ್ 63 ಡಿಗ್ರಿ. 63 ಡಿಗ್ರಿ ಇದೆ. ಸೊ ಸೊಲ್ಯೂಷನ್, ದ ಟೂ ಆ್ಯಂಗಲ್ಸ್ ಆರ್ ಸೈಡ್ ಟು ಬಿ ಕಾಂಪ್ಲಿಮೆಂಟರಿ ಇಫ್ ದ ಸಮ್ ಆಫ್ ದೇರ್ ಮೆಜರ್ಸ್ ಇಸ್ 90 ಡಿಗ್ರಿ. ಯಾವುದೇ ಎರಡು ಕೋನಗಳು ಪೂರಕ ಕೋನಗಳಾಗಿದ್ದಲ್ಲಿ ಅವುಗಳ ಮೊತ್ತ 90 ಡಿಗ್ರಿ ಆಗಿರುತ್ತೆ. ದ ಗಿವನ್ ಆ್ಯಂಗಲ್ ಈಸ್ 63 ಡಿಗ್ರಿ. ಕೊಟ್ಟಿರೋಂಥ ಆ್ಯಂಗಲು 63 ಡಿಗ್ರಿ ಇದೆ. ಲೆಟ್ ದ ಮೆಜರ್ ಆಫ್ ಇಟ್ಸ್ ಕಾಂಪ್ಲಿಮೆಂಟ್ ಬಿ ಎಕ್ಸ್ ಡಿಗ್ರಿ. ಸೊ ಅಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ನ ನಾವು ಎಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ದೆನ್ ಎಕ್ಸ್ ಪ್ಲಸ್ 63 ಡಿಗ್ರಿ, ಆ್ಯಡ್ ದೀಸ್ ಟೂ ನಂಬರ್ಸ್ ಎಕ್ಸ್ ಆ್ಯಂಡ್ 63 ಡಿಗ್ರಿ ಈಕ್ವಲ್ ಟು 90 ಡಿಗ್ರಿ.
ದೆನ್ ಎಕ್ಸ್ ಆಸ್ ಇಟ್ ಈಸ್ ಆಗೇ ಇದೆ. 63 ಡಿಗ್ರಿನ ಟ್ರಾನ್ಸ್ಫರ್ ಮಾಡಿದರೆ -63 ಡಿಗ್ರಿ ಆಗುತ್ತೆ. LHS ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದಾಗ ಅದರ ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ದೆನ್ ಸಬ್ಟ್ರಾಕ್ಟ್ ದೀಸ್ ಟೂ ನಂಬರ್ಸ್, 90 ಡಿಗ್ರಿ -63 ಡಿಗ್ರಿ. ಸಬ್ಟ್ರಾಕ್ಟ್ ದೀಸ್ ಟೂ ನಂಬರ್ಸ್ ವಿ ಗೆಟ್ 27 degree. X equal to 27 degree. So it means hence the complement of the given angle measure is 27 degree. So ಕೊಟ್ಟಿರುವಂತಹ 63 ಡಿಗ್ರಿ ಆ್ಯಂಗಲ್ನ ಕಾಂಪ್ಲಿಮೆಂಟರಿ ಆ್ಯಂಗಲ್ ಎಷ್ಟಿದೆ? 27 degree. Next one, find the supplement of each of the following angles. ಕೊಟ್ಟಿರುವಂತಹ ಪ್ರತಿ ಕೋನದ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ. ಫಸ್ಟ್ ಮೈನಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಇತ್ತು. ಸೆಕೆಂಡ್ ಒನ್, ಫೈಂಡ್ ದ ಸಪ್ಲಿಮೆಂಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಆ್ಯಂಗಲ್ಸ್. ಫಸ್ಟ್ ಒಂದು ಪ್ರಾಬ್ಲಮ್ 105 ಡಿಗ್ರಿ ಇದೆ ಆ್ಯಂಗಲ್, 105 ಡಿಗ್ರಿ. 105 ಡಿಗ್ರಿಗೆ ಸಪ್ಲಿಮೆಂಟರಿ ಆ್ಯಂಗಲ್ ಏನಿದೆ? ಸೊಲ್ಯೂಷನ್. ಲಿಸನ್ ಸ್ಟೂಡೆಂಟ್, ವಿ ನೋ ದಟ್ ಸಪ್ಲಿಮೆಂಟ್ ಆಫ್ ಆನ್ ಆ್ಯಂಗಲ್ 180 ಡಿಗ್ರಿ ಮೈನಸ್ ಆ್ಯಂಗಲ್. ಸೊ ಇಲ್ಲಿ ಕೊಟ್ಟಿರೋಂಥ ಸಪ್ಲಿಮೆಂಟರಿ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಮ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸು 180 ಡಿಗ್ರಿ ಇರುತ್ತೆ. 180 ಡಿಗ್ರಿ ಮೈನಸ್ ಗಿವನ್ ಆ್ಯಂಗಲ್ ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ ದ ಅನದರ್ ಸಪ್ಲಿಮೆಂಟ್ ಆಫ್ ಆ್ಯಂಗಲ್. ದೇರ್ಫೋರ್ ಸಪ್ಲಿಮೆಂಟ್ ಆಫ್ 105 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 105 ಡಿಗ್ರಿ. 180 ಡಿಗ್ರಿನಲ್ಲಿ 105 ಡಿಗ್ರಿನ ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ ದ ಸಪ್ಲಿಮೆಂಟರಿ ಆ್ಯಂಗಲ್ ಆಫ್ 105 degree. So subtract these two values, we get the 75. 75 is the supplementary angle. Hence the supplement of the given angle measures 75 degree. Finally ನಾವು ಲಾಸ್ಟಲ್ಲಿ ಒಂದು ಲೈನ್ ಬರೀಬೇಕಾಗುತ್ತೆ. Hence the supplement of the given angle measures 75 degree. Next second ಮೈನಲ್ಲಿ ಸೆಕೆಂಡ್ ಒನ್ 87 ಡಿಗ್ರಿ ಇದೆ. ಸೊ ಫೈಂಡ್ ದ ಸಪ್ಲಿಮೆಂಟರಿ ಆ್ಯಂಗಲ್. ವಿ ನೋ ದಟ್ ಸಪ್ಲಿಮೆಂಟ್ ಆಫ್ ಅನ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಆ್ಯಂಗಲ್. ಆ್ಯಂಗಲ್ ಮೀನ್ಸ್ ಗಿವನ್ ಆ್ಯಂಗಲ್. ಗಿವನ್ ಎಷ್ಟಿದೆ? ಸೆಕೆಂಡ್ ಒನ್ನಲ್ಲಿ 87 ಡಿಗ್ರಿ ಇದೆ. ಸೊ ದೇರ್ಫೋರ್ ಸಪ್ಲಿಮೆಂಟ್ ಆಫ್ 87 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 87 ಡಿಗ್ರಿ. ಸಬ್ಟ್ರಾಕ್ಟ್ ದೀಸ್ ಟೂ ನಂಬರ್ಸ್, ವಿ ಗೆಟ್ 93 ಡಿಗ್ರಿ. Subtract these two angles, we get 93 degree. So 93 degree means hence the supplement of the given angle measures 93 degree. ಕೊಟ್ಟಿರುವಂತಹ ಕೋನದ ಪರಿಪೂರಕ ಕೋನ ಎಷ್ಟಿದೆ? 93 ಡಿಗ್ರಿ ಇದೆ. ನೆಕ್ಸ್ಟ್ ಥರ್ಡ್ ಮೈನ್, ಐಡೆಂಟಿಫೈ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಡ್ ವಿಚ್ ಆರ್ ಸಪ್ಲಿಮೆಂಟರಿ. ಸೊ ಇಲ್ಲಿ ಥರ್ಡ್ ಮೈನ್ ಏನಿದೆ, ಮುಂದೆ ನೀಡಿರುವಂತಹ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅಲ್ಲಿ ಪೇರ್ ಆಫ್ ಆ್ಯಂಗಲ್ಸ್ನ ಕೊಡ್ತಾ ಹೋಗಿದ್ದಾರೆ, ಬಟ್ ಅದು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಥವಾ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒಂದು ಪ್ರಾಬ್ಲಮ್ 65 ಡಿಗ್ರಿ ಆ್ಯಂಡ್ 105 ಡಿಗ್ರಿ ಇದೆ. ಸೊ ನಾವು ಹಾಗೆ ಅಬ್ಸರ್ವ್ ಮಾಡ್ತಿದ್ದಂಗೆ ನಮ್ಗೆ ಗೊತ್ತಾಗಲ್ಲ ಕಾಂಪ್ಲಿಮೆಂಟರಿ ಆರ್ ಸಪ್ಲಿಮೆಂಟರಿ ಅಂತ. ಆ್ಯಟ್ ದೀಸ್ ಟೂ ಡಿಗ್ರೀಸ್, ಆ್ಯಟ್ ದೀಸ್ ಟೂ ಆ್ಯಂಗಲ್ಸ್. ಲಿಸನ್ ಸ್ಟೂಡೆಂಟ್, ವಿ ನೋ ದಟ್ ಸಮ್ ಆಫ್ ದ ಮೆಜರ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ ಈಸ್ 180 ಡಿಗ್ರಿ ಆ್ಯಂಡ್ ದಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ಇಲ್ಲಿ ನಮಗೆ ಗೊತ್ತು, ಇಲ್ಲಿ ಪರಿಪೂರಕ ಕೋನಗಳ ಮೊತ್ತ 180 ಡಿಗ್ರಿ ಮತ್ತು ಪೂರಕ ಕೋನಗಳ ಮೊತ್ತ 90 ಡಿಗ್ರಿ ಇರುತ್ತೆ ಅಂತ. ಫಸ್ಟ್ ಒಂದು ಪ್ರಾಬ್ಲಮ್ ಏನಿದೆ, 65 ಡಿಗ್ರಿ ಪ್ಲಸ್ 105 ಡಿಗ್ರಿ ಈಕ್ವಲ್ ಟು ಆ್ಯಟ್ ದೀಸ್ ಟೂ ಆ್ಯಂಗಲ್ಸ್ ವಿ ಗೆಟ್ 180 ಡಿಗ್ರಿ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದೆ ಅಂದರೆ ದೇರ್ಫೋರ್ ದ ಗಿವನ್ ಪೇರ್ ಆಫ್ ಆ್ಯಂಗಲ್ ಈಸ್ ಸಪ್ಲಿಮೆಂಟರಿ. ಕೊಟ್ಟಿರುವಂತಹ ಜೋಡಿ ಕೋನಗಳು ಏನಾಗಿದೆ? ಪರಿಪೂರಕ ಕೋನಗಳಾಗಿದೆ. ದೆನ್ ಸೆಕೆಂಡ್ ಒನ್ 63 ಡಿಗ್ರಿ ಪ್ಲಸ್ 27 ಡಿಗ್ರಿ. ಆ್ಯಟ್ ದೀಸ್ ಟೂ ಆ್ಯಂಗಲ್ಸ್ ವಿ ಗೆಟ್ 90 ಡಿಗ್ರಿ. 63 ಡಿಗ್ರಿ ಪ್ಲಸ್ 27 ಡಿಗ್ರಿ, ದೀಸ್ ಟೂ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ವಿ ಗೆಟ್ 90 ಡಿಗ್ರಿ. ದೇರ್ಫೋರ್ ಗಿವನ್ ಪೇರ್ ಆಫ್ ಆ್ಯಂಗಲ್ ಈಸ್ ಕಾಂಪ್ಲಿಮೆಂಟರಿ. ಕೊಟ್ಟಿರುವಂಥ ಎರಡು ಕೋನಗಳನ್ನ ಕೂಡಿದಾಗ ಬರುವಂಥ ಮೊತ್ತ 90 ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನ ನಾವಿಲ್ಲಿ ಪೂರಕ ಕೋನಗಳು ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್
112 degree plus 68 degree equal to 180 degree. Add these two numbers, we get 180 degree. Therefore, given pair of angle is supplementary. ಕೊಟ್ಟಿರುವಂತಹ ಜೋಡಿ ಕೋನಗಳು ಏನಾಗಿದೆ? ಪರಿಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ಒನ್ 130 degree plus 50 degree equal to 180 degree. So 130 degree plus 50 degree. Add these two angles, we get 180 degree. Therefore, the given pair of angles is supplementary. ಕೊಟ್ಟಿರುವಂತಹ ಕೋನಗಳು ಪರಿಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ಒನ್, ಫಿಫ್ತ್ ಒನ್, 45 degree plus 45 degree. Add these two angles, we get 90 degree. Therefore, given pair of angle is complementary. ಕೊಟ್ಟಿರುವಂತಹ ಕೋನಗಳು ಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, 80 degree plus 10 degree. Add these two angles, we get 90 degree. Therefore, given pair of angle is complementary. ಸೊ ಕೊಟ್ಟಿರುವಂತಹ ಜೋಡಿ ಕೋನಗಳು ಏನಾಗಿದೆ? ಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ಒನ್, ಫಿಫ್ತ್ ಮೈನ್, ಫೈಂಡ್ ದ ಆ್ಯಂಗಲ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್. ಸೊ ಇಲ್ಲಿ ಫಿಫ್ತ್ ಒಂದು ಪ್ರಾಬ್ಲಮ್ ಏನಿದೆ, ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ, ಆ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಒಂದು ಆ್ಯಂಗಲ್ ಇದೆ, ಆ ಆ್ಯಂಗಲ್ ಇನ್ನೊಂದು ಕೋನಕ್ಕೆ ಈಕ್ವಲ್ ಆಗಿದೆ, ಬಟ್ ಎರಡೂ ಗೊತ್ತಿಲ್ಲ, ಎರಡೂ ಅನ್ನೋನ್ ಆ್ಯಂಗಲ್ ಆಗಿದೆ. ಆ ಎರಡು ಅನ್ನೋನ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಆದರೆ ಎರಡು ಕೋನಗಳ ಮೊತ್ತ ಏನಾಗಿದೆ? ಎರಡು ಕೋನಗಳು ಪರಿಪೂರಕ ಕೋನಗಳಾಗಿವೆ, ಸಪ್ಲಿಮೆಂಟ್ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಲಿಸನ್ ಸ್ಟೂಡೆಂಟ್, ಲೆಟ್ ದ ಆ್ಯಂಗಲ್ ಈಕ್ವಲ್ ಟು ಎ. ಹಾಗಾದ್ರೆ ಗೊತ್ತಿಲ್ಲ ಅನ್ನೋನ್ ಆ್ಯಂಗಲ್ಲು, ಆ ಆ್ಯಂಗಲ್ನ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ. ಇಟ್ ಈಸ್ ಗಿವನ್ ದಟ್ ಇಟ್ಸ್ ಸಪ್ಲಿಮೆಂಟ್. ಈ ಎ ಆ್ಯಂಗಲ್ಗೆ ಅನದರ್ ಆ್ಯಂಗಲ್ ಸಪ್ಲಿಮೆಂಟ್ ಆಗಿದೆ, ಅದು ಕೂಡ ಎ, ಸ್ಮಾಲ್ ಲೆಟರ್ ಎ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀನಿ. ದೆನ್ ವಿ ನೋ ದಟ್ ಸಮ್ ಆಫ್ ಮೆಜರ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ ಈಸ್ 180 degree. ನಮಗೆ ಗೊತ್ತಿದೆ ಎರಡು ಪರಿಪೂರಕ ಕೋನಗಳ ಮೊತ್ತ 180 degree ಇದೆ ಅಂತೇಳಿ. ಹಾಗಾದರೆ ಆ್ಯಡ್ ದೀಸ್ ಟೂ ಆ್ಯಂಗಲ್ಸ್, ಫಸ್ಟ್ ಆ್ಯಂಗಲ್ ಆ್ಯಂಡ್ ಅನದರ್ ಸಪ್ಲಿಮೆಂಟ್ ಆ್ಯಂಗಲ್, ಎರಡನ್ನೂ ನಾನು ಎ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಆ್ಯಡ್ ದೀಸ್ ಟೂ ಆ್ಯಂಗಲ್ಸ್, ಎ ಪ್ಲಸ್ ಎ ಈಕ್ವಲ್ ಟು 180 degree. ಎರಡು ಕೋನಗಳ ಮೊತ್ತ 180 degree ಇದೆ. ಎ ಪ್ಲಸ್ ಎ, ಆ್ಯಡ್ ದೀಸ್ ಟೂ ನಂಬರ್ಸ್, ಆ್ಯಡ್ ದೀಸ್ ಟು ವ್ಯಾಲ್ಯೂಸ್, ವಿ ಗೆಟ್ 2a. ಎ ಪ್ಲಸ್ ಎನ ಆ್ಯಡ್ ಮಾಡಿದರೆ 2a ಬರುತ್ತೆ, ಈಕ್ವಲ್ ಟು 180 degree ಆ್ಯಸ್ ಇಟ್ ಈಸ್. ಹಾಗೆ ಕ್ಯಾರಿ ಮಾಡ್ತಾ ಇದ್ದೀನಿ. ಎ ಬೇಕಾಗಿರೋದ್ರಿಂದ ನಾನು ಎನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಎ ಕಂಡುಹಿಡಿದ್ರೆ ಸಪ್ಲಿಮೆಂಟ್ ನಮಗೆ ಆ್ಯಂಗಲ್ನ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಸೊ ಎ ಆ್ಯಸ್ ಇಟ್ ಈಸ್ ಹಾಗೆ ಇದೆ, 2ನ ಟ್ರಾನ್ಸ್ಫರ್ ಮಾಡಿದರೆ 180 degree ಡಿವೈಡೆಡ್ ಬೈ 2 ಬರುತ್ತೆ. ಸೊ 2ಇಂದ 180 ಡಿವೈಡ್ ಮಾಡಿದರೆ ವಿ ಗೆಟ್ 90 degree. ದೇರ್ಫೋರ್ 90 degree ಈಸ್ ದ ಆ್ಯಂಗಲ್. ಹಾಗಾಗಿ ಎ ಈಕ್ವಲ್ ಟು 90 degree. ಇಟ್ ಮೀನ್ಸ್ ಲೆಟ್ ದ ಆ್ಯಂಗಲ್ ಅಂತ ಹೆಂಗೆ ಕನ್ಸಿಡರ್ ಮಾಡಿದ್ವಲ್ಲ 90 degree ಇದೆ. ಸೊ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಸಪ್ಲಿಮೆಂಟ್. ಇದೇನಾಗಿದೆ? ಕೊಟ್ಟಿರೋಂಥ ಇನ್ನೊಂದು ಪರಿಪೂರಕ ಕೋನಕ್ಕೆ ಸಮವಾಗಿದೆ, ಅಂದರೆ ಆ ಆ್ಯಂಗಲ್ಲು ಕೂಡ 90 ಡಿಗ್ರಿನೇ ಇದೆ. 90 degree ಪ್ಲಸ್ 90 degree ಈಕ್ವಲ್ ಟು 180 degree. ಎರಡು ಸಮಕೋನಗಳು ಪರಿಪೂರಕ ಕೋನಗಳಾಗಬೇಕು ಅಂದರೆ ಅದರ ವ್ಯಾಲ್ಯೂ ಎಷ್ಟಿರಬೇಕು? 90 degree. ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್ ಪ್ರಾಬ್ಲಮ್. ಲಿಸನ್ ಸ್ಟೂಡೆಂಟ್, in the given figure, angle 1 and angle 2 are supplementary angles. If angle 1 is decreased, what changes should take place in angle 2? So that both the angles still remain supplementary. ಸೊ ಅಲ್ಲಿ ಏನಿದೆ ಪ್ರಾಬ್ಲಮ್ಮು, ನೀಡಿರುವಂತಹ ಚಿತ್ರದಲ್ಲಿ ಕೋನ 1 ಮತ್ತು ಕೋನ 2 ಪರಿಪೂರಕ ಕೋನಗಳು. ಕೋನ 1 ಕಡಿಮೆ ಮಾಡ್ತಾ ಹೋದಾಗ ಕೋನ 2 ಬದಲಾಗ್ತಾ ಹೋಗುತ್ತಾ, ಬದಲಾಗಬೇಕಾ ಅಂತ ಕೇಳಿದ್ದಾರೆ. ಲಿಸನ್ ಸ್ಟೂಡೆಂಟ್, ಇಲ್ಲಿ ಅಬ್ಸರ್ವ್ ದ ಫಿಗರ್. ಸೊ ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2 ಆ್ಯಂಗಲ್ಸ್ ಆರ್ ಹಿಯರ್. ಸೊ ಟೂ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ಆ್ಯಂಗಲ್, ಸಪ್ಲಿಮೆಂಟರಿ ಟು ಈಚ್ ಅದರ್. ಒಂದಕ್ಕೊಂದು ಏನಾಗಿದೆ? ಪರಿಪೂರಕ ಕೋನಗಳಾಗಿದ್ದಾವೆ. ಸೊ ಹಾಗಾದರೆ ವಿ ನೋ ದಟ್ ಸಮ್ ಆಫ್ ದ ಮೆಜರ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಈಸ್ 180 degree. ಎರಡು ಕೋನಗಳ ಮೊತ್ತ ಏನಾಗಿರುತ್ತೆ? 180 degree ಇರುತ್ತೆ, ಬಿಕಾಸ್ ದೇ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ದೇರ್ಫೋರ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 180 degree. ಎರಡನ್ನು ಕೂಡಿದಾಗ 180 degree ಬರುತ್ತೆ. ಸೊ ಆ್ಯಂಗಲ್ 2 ಈಕ್ವಲ್ ಟು
ಒನ್ನನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಎಲ್ ಎಚ್ ಎಸ್ ಅಲ್ಲಿ ಮೈನಸ್ ಆ್ಯಂಗಲ್ 1 ಬರುತ್ತೆ. 180 ಡಿಗ್ರಿ ಮೈನಸ್ ಆ್ಯಂಗಲ್ 1. ಇಟ್ ಮೀನ್ಸ್ ಸೊ ಇಫ್ ಆ್ಯಂಗಲ್ 1 ಈಸ್ ಡಿಕ್ರೀಸ್ಡ್, ಆ್ಯಂಗಲ್ 1ನ್ನು ನಾವು ಕಡಿಮೆ ಮಾಡ್ತಾ ಬಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಆ್ಯಂಗಲ್ ಏನಿದೆಯಲ್ಲ ಇದನ್ನು ಈ ಮೆಜರ್ಮೆಂಟ್ನ ಡಿಕ್ರೀಸ್ ಮಾಡ್ತಾ ಬಂದರೆ, ಕಡಿಮೆ ಮಾಡ್ತಾ ಬಂದರೆ, ದನ್ ಆ್ಯಂಗಲ್ 2 ವಿಲ್ ಇನ್ಕ್ರೀಸ್. ಸೊ ಇದನ್ನ ಕಡಿಮೆ ಮಾಡ್ತಾ ಈ ಕಡೆ ಆರೋ ಮಾರ್ಕ್ ಈಗ ನೋಡಿ ಈ ಲೈನ್ ಏನಿದೆಯಲ್ಲ ಇದನ್ನು ಮೆಜರ್ಮೆಂಟ್ ಕಡಿಮೆ ಮಾಡ್ತಾ ಬಂದಾಗ ಆ್ಯಂಗಲ್ 1 ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ್ಯಂಗಲ್ 2 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಮೆಜರ್ಮೆಂಟ್ ಆ್ಯಂಗಲ್ 2. ಸೊ ಹಾಗಾಗಿ ಇಫ್ ಆ್ಯಂಗಲ್ 1 ಈಸ್ ಡಿಕ್ರೀಸ್ಡ್ ದೆನ್ ಆ್ಯಂಗಲ್ 2 ವಿಲ್ ಇನ್ಕ್ರೀಸ್. ಆ್ಯಂಗಲ್ 1ನ ಕಡಿಮೆ ಮಾಡ್ತಾ ಹೋದರೆ ಆ್ಯಂಗಲ್ 2 ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಬೋತ್ ಆ್ಯಂಗಲ್ ಸ್ಟಿಲ್ ರಿಮೈನ್ ಸಪ್ಲಿಮೆಂಟರಿ. ಒಂದಕ್ಕೊಂದು ಏನಾಗಿದೆ, ಪರಿಪೂರಕ ಕೋನಗಳಾಗಿವೆ. ನೆಕ್ಸ್ಟ್ ಒನ್, the following figure is angle 1 adjacent to angle 2 given reasons. ಸೊ ಅಲ್ಲಿ ಏನಾಗಿದೆ, ಕೊಟ್ಟಿರುವಂತಹ ಚಿತ್ರವನ್ನು ಅಬ್ಸರ್ವ್ ಮಾಡಿ, ಅಬ್ಸರ್ವ್ ದ ಫಿಗರ್ ಸ್ಟೂಡೆಂಟ್. ಅಲ್ಲಿ ಆ್ಯಂಗಲ್ 2 ಮತ್ತು ಆ್ಯಂಗಲ್ 1 ಪಾರ್ಶ್ವಕೋನಗಳಾಗಿದ್ದಾವ, ಆ್ಯಂಗಲ್ 1 ಮತ್ತು ಆ್ಯಂಗಲ್ 2 ಪಾರ್ಶ್ವಕೋನಗಳು ಆಗಿದ್ದಾವ ಅಂತ ಕೇಳಿದ್ದಾರೆ. ಪಾರ್ಶ್ವಕೋನವೇ ಆಗಿದ್ದರೆ ಕಾರಣ ಕೊಡಿ. ಲಿಸನ್ ಸ್ಟೂಡೆಂಟ್, ಇಲ್ಲೇನಿದೆ, ಒಂದು ಝೆಡ್ ಶೇಪ್ ಇರೋವಂಥ ಒಂದು ಡಯಾಗ್ರಾಮ್ ಇದೆ. ಸೊ ಆ ಫಿಗರ್ನ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಆ್ಯಂಗಲ್ 1 ಇದೆ, ಆ್ಯಂಗಲ್ 2 ಈ ಕಡೆ ಇದೆ. ಇಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದ ತಕ್ಷಣ ನಿಮಗೆ ಗೊತ್ತು, ನೆನ್ನೆ ನಾನು ಡೆಫಿನೇಷನ್ ಹೇಳಿದ್ದೀನಿ, ದ ಪೇರ್ ಆಫ್ ಆ್ಯಂಗಲ್ಸ್ ವಿಚ್ ಹ್ಯಾವ್ ಒನ್ ಕಾಮನ್ ವರ್ಟೆಕ್ಸ್ ಆ್ಯಂಡ್ ಅನದರ್ ಒನ್ ಕಂಡೀಷನ್ ಈಸ್ ಆ್ಯಂಡ್ ಒನ್ ಕಾಮನ್ ಸೈಡ್ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರುವಂತಹ ಯಾವುದೇ ಎರಡು ಕೋನಗಳಲ್ಲಿ ಆ ಎರಡು ಕೋನಗಳಿಗೆ ಒಂದು ಸಾಮಾನ್ಯ ಶೃಂಗ ಮತ್ತು ಸಾಮಾನ್ಯ ಬಾಹುಗಳನ್ನು ಹೊಂದಿದ್ರೆ ಮಾತ್ರ ನಾವು ಅವನ್ನ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಪಾರ್ಶ್ವಕೋನಗಳು ಅಂತೇಳಿ ಕರಿತೀವಿ. ಹಾಗಾದರೆ ಆ್ಯಂಗಲ್ 1 ವರ್ಟೆಕ್ಸ್ ಇಲ್ಲಿದೆ, ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ. ಆ್ಯಂಗಲ್ 1ನ ವರ್ಟೆಕ್ಸ್ ಇಲ್ಲಿದೆ. ಸೊ ಅಲ್ಲಿ ಆ್ಯಂಗಲ್ 2ನ ವರ್ಟೆಕ್ಸು ಸೊ ಈ ಕಡೆ ಇದೆ. ಸೊ ಚೇಂಜಸ್ ಇದೆ. ಆ್ಯಂಗಲ್ 2 ವರ್ಟೆಕ್ಸ್ ಇಲ್ಲಿ ಬಂದಿದೆ, ಆ್ಯಂಗಲ್ 1 ವರ್ಟೆಕ್ಸ್ ಇಲ್ಲಿದೆ. ಅಂದರೆ ಅಲ್ಲಿ ಕಾಮನ್ ವರ್ಟೆಕ್ಸ್ ಇಲ್ಲ. ಆ್ಯಂಗಲ್ 1 ಸಪ್ರೇಟ್ ವರ್ಟೆಕ್ಸ್ ಇದೆ, ಆ್ಯಂಗಲ್ 2ಗೆ ಸಪ್ರೇಟ್ ವರ್ಟೆಕ್ಸ್ ಇದೆ. ಸೊ ಹಾಗಾದ್ರೆ ಫಸ್ಟ್ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ಅಲ್ಲಿ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಕಾಮನ್ ಸೈಡ್. ಸೊ ಇಲ್ಲಿ ಆ್ಯಂಗಲ್ 1ಗೆ ಫಸ್ಟ್ ರೇ, ಸೆಕೆಂಡ್ ರೇ ಇಲ್ಲಿದೆ. ಸೊ ನೆಕ್ಸ್ಟ್ ಆ್ಯಂಗಲ್ 2ಗೆ ಫಸ್ಟ್ ಒನ್, ಸೆಕೆಂಡ್ ಒನ್, 2 ರೇಸ್ ಇದೆ. ಸೊ ಈ ಮಿಡಲಲ್ಲಿರುವಂಥ ಏನು ರೇ ಏನಿದೆಯಲ್ಲ ಇದು ಕಾಮನ್ ಸೈಡ್. ಈ ಕಾಮನ್ ಸೈಡ್ ಇದೆ ಬಟ್ ಕಾಮನ್ ವರ್ಟೆಕ್ಸ್ ಇಲ್ಲ. ಸೊ ಹಾಗಾಗಿ ಏನು ಹೇಳ್ಬೋದು, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2 ಆರ್ ನಾಟ್ ಅಡ್ಜಸೆಂಟ್ ಆ್ಯಂಗಲ್ಸ್. ಸೊ ಈ ಎರಡು ಕೋನಗಳೇನಾಗಿದೆ, ಪಾರ್ಶ್ವಕೋನಗಳಾಗಿಲ್ಲ. ಯಾಕೆ? ಬಿಕಾಸ್ ದೇರ್ ವರ್ಟೆಕ್ಸ್ ಈಸ್ ನಾಟ್ ಕಾಮನ್. ಅಲ್ಲಿ ಕಾಮನ್ ವರ್ಟೆಕ್ಸ್ ಇಲ್ಲ, ದೇರ್ ಈಸ್ ನೋ ಕಾಮನ್ ವರ್ಟೆಕ್ಸ್. ಕಾಮನ್ ವರ್ಟೆಕ್ಸ್ ಇಲ್ಲದೆ ಇರೋದ್ರಿಂದ ಸೊ ಅಲ್ಲೇನು ಹೇಳ್ಬೋದು, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2 ಆರ್ ನಾಟ್ ಅಡ್ಜಸೆಂಟ್ ಆ್ಯಂಗಲ್ಸ್. ಅಲ್ಲಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆಗಿಲ್ಲ, ಪಾರ್ಶ್ವಕೋನಗಳು ಅಲ್ಲ. ನೆಕ್ಸ್ಟ್ ಒನ್, fill in the blanks. If two angles are complementary then the sum of their measure is dash. ಕೊಟ್ಟಿರುವಂತಹ ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆ ಎಷ್ಟಿರುತ್ತೆ, ಮೊತ್ತ ಎಷ್ಟಿರುತ್ತೆ, ಅಳತೆಯ ಮೊತ್ತ. ಸೊ ಫಸ್ಟ್ ಒನ್ಗೆ ಸೊಲ್ಯೂಷನ್ನು 90 ಡಿಗ್ರಿ. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ನ ಸಮ್ ಟೋಟಲ್ ಸಮ್ಮು 90 ಡಿಗ್ರಿ ಇದೆ. ದೆನ್ ಸೆಕೆಂಡ್ ಒನ್, ಇಫ್ ಟೂ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ದೆನ್ ದ ಸಮ್ ಆಫ್ ದೇರ್ ಮೆಜರ್ ಇಸ್ ಡ್ಯಾಶ್. ಎರಡು ಪರಿಪೂರಕ ಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಇರುತ್ತೆ. ಸೆಕೆಂಡ್ ಒನ್ಗೆ ಆನ್ಸರು 180 ಡಿಗ್ರಿ. ನೆಕ್ಸ್ಟ್ ಥರ್ಡ್ ಒನ್, ಟೂ ಆ್ಯಂಗಲ್ಸ್ ಫಾರ್ಮಿಂಗ್ ಎ ಲೀನಿಯರ್ ಪೇರ್ ಆರ್ ಡ್ಯಾಶ್. ಇಲ್ಲೇನಿದೆ ಥರ್ಡ್ ಒನ್ನು, ಸರಳ ಯುಗ್ಮ ಉಂಟು ಮಾಡುವ ಎರಡು ಕೋನಗಳು ಏನಾಗಿರುತ್ತೆ, ಸಪ್ಲಿಮೆಂಟರಿ ಆ್ಯಂಗಲ್ ಆಗಿರುತ್ತೆ. ಸಪ್ಲಿಮೆಂಟರಿ ಆ್ಯಂಗಲ್ ಅಂದರೆ 180 ಡಿಗ್ರಿ. ಇಟ್ ಮೀನ್ಸ್ ಲೀನಿಯರ್ ಪೇರ್. ಸೊ ಅಲ್ಲೊಂದು ಸ್ಟ್ರೈಟ್ ಲೈನು ಫಾರ್ಮೇಷನ್ ಆಗುತ್ತೆ. ಲೀನಿಯರ್ ಪೇರ್ ಇರೋದ್ರಿಂದ ಇಲ್ಲಿ ನಾವು ಸಪ್ಲಿಮೆಂಟರಿ, ಥರ್ಡ್ ಒನ್ಗೆ ಸಪ್ಲಿಮೆಂಟರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಇಫ್ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ದೇ ಫಾರ್ಮ್ ಎ ಡ್ಯಾಶ್. ಇಲ್ಲಿ ಫೋರ್ತ್ ಒನ್ನು, ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ, ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವುಗಳನ್ನ ನಾವೇನಂತ ಕರಿತೀವಿ, ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಫೋರ್ತ್ ಒನ್ಗೆ ಆನ್ಸರು ಲೀನಿಯರ್ ಪೇರ್.
If two adjacent angles are supplementary, they form a linear pair. Next one, fifth one. If two lines intersect at a point, then the vertical opposite angles are always dash. ಸೊ ನಾನು ಹೇಳಿದ್ದೆ ನೆನ್ನೆ ಒಂದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಇದ್ದಾವೆ ಅಂದರೆ ಅದರ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಯಾವುದೇ ಎರಡು ಅಭಿಮುಖ ಕೋನಗಳು ಏನಾಗಿರುತ್ತೆ, ಸಮವಾಗಿರುತ್ತೆ. ಫಿಫ್ತ್ ಒನ್ಗೆ ಈಕ್ವಲ್. ನೆಕ್ಸ್ಟ್ ಸಿಕ್ಸ್ತ್ ಒನ್. ಇಫ್ ಟೂ ಲೈನ್ಸ್ intersect at a point and if one pair of vertically opposite angles are acute angles, then the other pair of vertically opposite angles are dash. ಸೊ ಏನಿದೆ ಲಾಸ್ಟ್ ಒನ್ನು, ಎರಡು ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸಿದಾಗ ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಲಘು ಕೋನಗಳಾಗಿದ್ದಾಗ ಇನ್ನೊಂದು ಜೊತೆ ಏನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಇದೆ. ಆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸಲ್ಲಿ ಎರಡು ಕೋನಗಳು ಏನಾಗಿದ್ದಾವೆ, ಅಕ್ಯೂಟ್ ಆ್ಯಂಗಲ್ಸ್ ಆಗಿದ್ದಾಗ, ಪೇರ್ ಆಫ್ ಆ್ಯಂಗಲ್ ಏನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲು ಅಕ್ಯೂಟ್ ಆ್ಯಂಗಲ್ ಆಗಿದ್ದಾಗ ಅನದರ್ ಪೇರ್ ಆಫ್ ಆ್ಯಂಗಲ್ ಏನಾಗಿರುತ್ತೆ, ಸೊ ಅಬ್ಟ್ಯೂಸ್ ಆ್ಯಂಗಲ್ ಆಗಿರುತ್ತೆ. ಸೊ ಆನ್ಸರ್ ಫೈನಲಿ ಸಿಕ್ಸ್ತ್ ಒನ್ ಆನ್ಸರು ಅಬ್ಟ್ಯೂಸ್ ಆ್ಯಂಗಲ್ಸ್. ನೆಕ್ಸ್ಟ್ ಒನ್. In the adjoining figure, name the following pair of angles. ಏನಿದೆ ಚಿತ್ರವನ್ನು ಗಮನಿಸಬೇಕು. ಮುಂದೆ ನೀಡಿರುವಂತಹ ಜೋಡಿ ಕೋನಗಳನ್ನ ಹೆಸರಿಸಿ ಅಂತೇಳಿ ಅವುಗಳ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಏನಿದೆ, ಅಬ್ಟ್ಯೂಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಅಬ್ಟ್ಯೂಸ್ ಆ್ಯಂಗಲ್ ಆಗಿರಬೇಕು, ಜೊತೆಗೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗಿರಬೇಕು. ಸೊ ಫಸ್ಟ್ ಒನ್ಗೆ ಸೊಲ್ಯೂಷನು ಆ್ಯಂಗಲ್ ಎ ಒ ಡಿ ಆ್ಯಂಡ್ ಆ್ಯಂಗಲ್ ಬಿ ಒ ಸಿ. ಅಬ್ಸರ್ವ್ ದ ಫಿಗರ್ ಸ್ಟೂಡೆಂಟ್. ಆ್ಯಂಗಲ್ ಎ ಒ ಡಿ ಎಲ್ಲಿದೆ, ಎ ಒ ಡಿ. ಸೊ ಲಿಸನ್ ಸ್ಟೂಡೆಂಟ್, ಆರೋ ಮಾರ್ಕ್ನ ಅಬ್ಸರ್ವ್ ಮಾಡಿ. ಎ ಒ ಡಿ ಇಟ್ ಮೀನ್ಸ್ ದಿಸ್ ಒನ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್. ಇದಕ್ಕೆ ವರ್ಟಿಕಲಿ ಆಪೋಸಿಟ್ ಆಗಿರೋದು ಇದು. ನೆಕ್ಸ್ಟ್ ಒನ್ ಆ್ಯಂಗಲ್ ಬಿ ಒ ಸಿ. ದೀಸ್ ಆರ್ ದ ವರ್ಟಿಕಲಿ ಅಬ್ಟ್ಯೂಸ್ ಏನಿದೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ ಆಗಿದ್ದಾವೆ ಇವೆರಡು. ಸೊ ಫಸ್ಟ್ ಒನ್ ಆ್ಯಂಡ್ ಸೆಕೆಂಡ್ ಒನ್. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್. ಸೊ ಪಾರ್ಶ್ವಕೋನಗಳಾಗಿರುವ ಪೂರಕ ಕೋನಗಳನ್ನ ಕಂಡುಹಿಡಿಯಬೇಕು. ಪಾರ್ಶ್ವಕೋನಗಳಾಗಿರಬೇಕು, ಜೊತೆಗೆ ಪೂರಕ ಕೋನಗಳಾಗಿರ್ಬೇಕು. ಅಂದರೆ 90 ಡಿಗ್ರಿ ಇರಬೇಕು ಅದರ ಟೋಟಲ್ ಸಮ್, ಅಂದರೆ ರೈಟ್ ಆ್ಯಂಗಲ್ ಫಾರ್ಮೇಷನ್ ಇರಬೇಕು. ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವುದಿದೆ, ಆ್ಯಂಗಲ್ ಇ ಒ ಎ ಆ್ಯಂಡ್ ಆ್ಯಂಗಲ್ ಎ ಒ ಬಿ. ಸೆಕೆಂಡ್ ಒನ್ನು ಇ ಒ ಎ, ಇ ಒ ಎ. ದಿಸ್ ಒನ್ ಅನದರ್ ಒನ್ ಈಸ್ ಎ ಒ ಬಿ. ಇಟ್ ಮೀನ್ಸ್ ಲಿಸನ್ ಸ್ಟೂಡೆಂಟ್, ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ. ಇಲ್ಲಿಂದ ನಾನು ಎ ಒ ಬಿ ಏನು ರೈಟ್ ಆ್ಯಂಗಲ್ ಇದೆಯಲ್ಲ, ಈ ಆ್ಯಂಗಲಲ್ಲಿ 2 ಆ್ಯಂಗಲ್ಸ್ ಬರುತ್ತೆ. ಸೊ ಈ 2 ಆ್ಯಂಗಲ್ಸ್ ಏನಾಗಿದೆ, ಕಾಮನ್ ಆರ್ಮು ಮತ್ತು ಕಾಮನ್ ವರ್ಟೆಕ್ಸ್ ಇರೋದ್ರಿಂದ ದೀಸ್ 2 ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್. ಅಡ್ಜಸೆಂಟ್ ಆ್ಯಂಗಲ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ, ಅಡ್ಜಸೆಂಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಆ್ಯಂಗಲ್ ಎ ಒ ಇ. ಸೊ ಇಟ್ ಮೀನ್ಸ್ ಇ ಒ ಎ ಆ್ಯಂಡ್ ಎ ಒ ಬಿ. ದೀಸ್ 2 ಆ್ಯಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ನೆಕ್ಸ್ಟ್ ಒನ್ ಥರ್ಡ್ ಒನ್ ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಮೀನ್ಸ್ ಸಮವಿರುವಂತಹ ಪರಿಪೂರಕ ಕೋನಗಳು. ಪರಿಪೂರಕ ಕೋನಗಳು ಯಾವುದಿದೆ, ಇ ಒ ಬಿ ಆ್ಯಂಡ್ ಇ ಒ ಡಿ. ಇ ಒ ಬಿ ಆ್ಯಂಗಲ್ ಇ ಒ ಬಿ ಆ್ಯಂಡ್ ಆ್ಯಂಗಲ್ ಇ ಒ ಡಿ. ಇ ಒ ಡಿ. ಸೊ ಎರಡು ಕೋನಗಳು ಏನಾಗಿದೆ, ಲಿಸನ್ ಸ್ಟೂಡೆಂಟ್, ಇಲ್ಲಿ ಒಂದು ರೈಟ್ ಆ್ಯಂಗಲ್ ಇದೆ ಇ ಒ ಬಿ. ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ. ಇ ಒ ಬಿ ಇಟ್ ಮೀನ್ಸ್ ದಿಸ್ ಈಸ್ ಒನ್ ರೈಟ್ ಆ್ಯಂಗಲ್, ಅನದರ್ ಒನ್ ಈಸ್ ಇ ಒ ಡಿ. ಸೊ ಇದು ಕೂಡ 90 ಡಿಗ್ರಿ ಇದೆ. 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಇಟ್ ಮೀನ್ಸ್ ದಟ್ ಸಪ್ಲಿಮೆಂಟ್ ಟು ಈಚ್ ಅದರ್. ಸಪ್ಲಿಮೆಂಟರಿ ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ ಮತ್ತು ಸಮವಾಗಿದ್ದಾವೆ. ಮೆಜರ್ಮೆಂಟ್ ಕೂಡ 90 ಡಿಗ್ರಿ ಇದೆ, ಇ ಒ ಬಿ ಆ್ಯಂಡ್ ಇ ಒ ಡಿ. ನೆಕ್ಸ್ಟ್ ಒನ್ ಅನ್ಈಕ್ವಲ್ ಸಪ್ಲಿಮೆಂಟರಿ ಆ್ಯಂಗಲ್ಸ್. ಸಮವಲ್ಲದಂತಹ ಪರಿಪೂರಕ ಕೋನಗಳು ಯಾವುದಿದೆ, ಇ ಒ ಎ ಆ್ಯಂಡ್ ಇ ಒ ಸಿ. ಫಸ್ಟ್ ಪೇರ್ ಏನಿದೆ, ಇ ಒ ಎ, ಇ ಒ ಎ ಆ್ಯಂಡ್ ಇ ಒ ಸಿ. ಲಿಸನ್ ಸ್ಟೂಡೆಂಟ್, ಇಲ್ಲಿ ಇ ಒ ಎ ಆ್ಯಂಡ್ ಇ ಒ ಸಿ ಅಂದರೆ ಇಟ್ ಮೀನ್ಸ್ ಈ ಸ್ಟ್ರೈಟ್ ಲೈನ್ ಇದೆ ನೋಡಿ, ಎ ಟು ಸಿ ಏನಿದೆಯಲ್ಲ, ಇಲ್ಲಿ ಇದ್ರ ಮಧ್ಯದಲ್ಲಿ ಎರಡು ಆ್ಯಂಗಲ್ನ ತಗೊಳ್ತಾ ಇದ್ದೀವಿ, ಇ ಒ ಎ ಆ್ಯಂಡ್ ಇ ಒ ಸಿ. ದೀಸ್ 2 ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ಆ್ಯಂಗಲ್ಸ್.
ಅಂದರೆ ಒಂದು ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗಿದೆ. ಇಟ್ ಮೀನ್ಸ್ ದಟ್ ದ ಸಮ್ ಆಫ್ ದೀಸ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ ಅನದರ್ ಪೇರ್ DOA ಆ್ಯಂಡ್ AOB. DOA ಆ್ಯಂಡ್ AOB. ಸೊ ಇಲ್ಲಿ B to D ಏನು ಸ್ಟ್ರೈಟ್ ಲೈನ್ ಇದೆಯಲ್ಲ ಇದ್ರ ಮಿಡಲಲ್ಲಿ ಸೊ ಬರೋವಂಥ ಟೂ ಆ್ಯಂಗಲ್ಸ್ DOA ಆ್ಯಂಡ್ AOB. ದೀಸ್ ಟೂ ಆ್ಯಂಗಲ್ಸ್ ಆರ್ supplementary angles. Next one AOD and DOC. AOD and DOC. ಇದೇ ಲೈನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲೇನಿದೆ DOA and DOC. These two angles are supplementary angle. Next COB and AOB. COB and AOB. ಸೊ ಲಿಸನ್ ಸ್ಟೂಡೆಂಟ್, ಇಲ್ಲಿ ನಾನು ಆರೋ ಮಾರ್ಕ್ ಅಬ್ಸರ್ವ್ ಮಾಡ್ತಾ ರೀ. ಸೊ ಇಲ್ಲಿಂದ ಇಲ್ಲಿಗೇನು 180 ಡಿಗ್ರಿ ಇದೆಯಲ್ಲ, ಇಲ್ಲಿ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವ್ಯಾವ್ದು ಬರುತ್ತೆ? COB ಆ್ಯಂಡ್ AOB. ದೀಸ್ ಟು ಆ್ಯಂಗಲ್ಸ್ ಅಥವಾ these two angles are supplementary angles. Next one AOB and listen student, BOC and COD. BOC ಏನಿದೆ BOC, another one is COD. ಈ ಒಂದು ಇಲ್ಲಿ ಬರುವಂಥ ಆ್ಯಂಗಲ್ COD. this one another one is this one. BOC and COD. These two angles are supplementary angles. Next one, fifth one question, adjacent angles that do not form a linear pair. ಅಲ್ಲಿ ಏನಾಗಿರುತ್ತೆ, ಒಂದಕ್ಕೊಂದು ಪಾರ್ಶ್ವಕೋನಗಳಾಗಿದೆ, ಹಾಗಾದರೆ ಲೀನಿಯರ್ ಪೇರ್ ಇಲ್ಲ, ಆದರೂ ಅವು ಎರಡರ ಮೊತ್ತ ಏನಾಗಿದೆ 180 ಡಿಗ್ರಿ ಆಗಿದೆ. ಸರಳ ಯುಗ್ಮವಲ್ಲದ ಪಾರ್ಶ್ವಕೋನಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. AOB and AOE. AOB and AOE. AOB and AOE. These two angles are supplementary. These two angles are adjacent angles but not a linear pair. Next one AOE and EOD. AOE and EOD. So listen student, AOE and EOD. These two angles are supplementary angles. Adjacent angles but not linear pair. ಇಲ್ಲಿ AOE ಇದೆ, then EOD ಇದೆ. Angle 1 and angle 2. These two angles are adjacent angle because these two angles having common side is OE and common vertex is O. But ನಾಟ್ ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಲೀನಿಯರ್ ಪೇರ್ ಇಲ್ಲ, ಬಟ್ ಅಡ್ಜಸೆಂಟ್ ಟು ಈಚ್ ಅದರ್, ಒಂದಕ್ಕೊಂದು ಪಾರ್ಶ್ವಕೋನಗಳಾಗಿದ್ದಾವೆ. ದೆನ್ ನೆಕ್ಸ್ಟ್ ಒನ್ EOD ಆ್ಯಂಡ್ COD. EOD ಆ್ಯಂಡ್ COD. ಲಿಸನ್ ಸ್ಟೂಡೆಂಟ್, ದಿಸ್ ಒನ್ ಅನದರ್ ಒನ್. ದೀಸ್ ಟು ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಬಟ್ ನಾಟ್ ಲೀನಿಯರ್ ಪೇರ್. ಇವೆರಡು ಕೂಡ ಇಲ್ಲಿ ಪಾರ್ಶ್ವಕೋನಗಳಾಗಿದ್ದಾವೆ, ಆದರೆ ಸರಳ ಯುಗ್ಮ ಆಗಿಲ್ಲ, ಲೀನಿಯರ್ ಪೇರ್ ಆಗಿಲ್ಲ. ಸೊ AOD and DOC. These two angles are adjacent to each other. So now enough the class. Thank you.